ಸರ್, ಈಗ ನಿನ್ನೆ ಒಂದು ಘಟನೆ ಆಯಿತು. ನೀವು ಕೂಡ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿರಿ. ನೌಕರ ಸಂಘದ ಅಧ್ಯಕ್ಷರ ಮೇಲೆ ಸೌದಿಯವರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ನಾನು ಟಿ ವಿ ಮಾಧ್ಯಮದ ಮುಖಾಂತರ ವಿಷಯವನ್ನು ನನಗೆ ತಿಳಿದು ಬಂತು. ನನ್ನ ಕಾಲಿಗೆ ನೋವು ಇರೋದ್ರಿಂದ ನನಗೆ ವೈಯಕ್ತಿಕವಾಗಿ ಅತನಿಗೆ ಹೋಗ್ಲಿಕ್ಕೆ ಆಗಿಲ್ಲ. ಅದು ಏನಾಗಿದೆಯೋ ಅಲ್ಲಿ ಘಟನೆ ಬಗ್ಗೆ ಕೆಲವರು ನನಗೆ ನೀಡಿದಂಥ ಮಾಹಿತಿ ಪ್ರಕಾರ ಅವರವ್ರದ್ದು ಏನೋ ತಂಟೆ ತಕರಾರುಗಳದ್ದು, ಅವರ ನೌಕರರ ಜಗಳ ಮಾಡಿ ಅಲ್ಲಿ ಲಕ್ಷ್ಮಣ ಸವದಿಯವರಾಗಲಿ ಅಥವಾ ಅವ್ರ ಮಗ ಆಗಲಿ ನಾವೇನು ಬಡ್ದಿಲ್ಲ ಅಂತ ಹೇಳ್ತಾ ಇದ್ದರು. ಮತ್ತು ಅವರ ಡಗಲಾಶ್ ಕುಡಿದಾಗ ಹೋಗಿ ಬಿದ್ದು ಅವಾಗ ಇಲ್ಲಿ ಒಂದು ಸ್ವಲ್ಪ ಟೇಬಲ್ ಹತ್ತಿ ರಕ್ತ ಬತ್ತು. ಅದಕ್ಕೆ ಲಕ್ಷ್ಮಣ ಸವದಿ ಅವರು ಬಡ್ದಿದ್ದಾರೆ ನಮ್ಮನ್ನ ಅಂತೇಳಿ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋಂಥ ಎಲ್ಲ ವಿಷಯಗಳನ್ನು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅಲ್ಲಿ ಅದರ ಘಟನೆ ಏನಾಗಿದೆ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಅದನ್ನು ನಿನ್ನೆ ಸಹಿತ ನನಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕದ ಎಲ್ಲ ನಿರ್ದೇಶಕರ ಮೀಟಿಂಗನ್ನು ಕರೆದು ಇಮಿಡಿಯೇಟ್ ನೋಟಿಸ್ ಮೊಬೈಲ್ದಲ್ಲಿ ಹಾಕಿದ್ರು ಜನರಲ್ ಮ್ಯಾನೇಜರ. ನನಗೆ ಮಾತ್ರ ಬರೋಕ್ಕಾಗೋದಲ್ಲಪ್ಪ, ನನ್ನ ಕಾಲು ನೋವು ಐತಿ ಅಂತೇಳಿ ನಾನು ಅಲ್ಲಿಯೂ ಮೀಟಿಂಗ್ಗೂ ಹೋಗಲಿಲ್ಲ. ಅದಕ್ಕಾಗಿ ಹಿಂಗೆ ನನಗೆಲ್ಲ ಏನೂ ಸರಿಯಾದ ಮಾಹಿತಿ ಇಲ್ಲ. ಅದು ಏನೂ ಆಗಿದ್ದನ್ನು ಅದು ಘಟನೆ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ಬಡ್ದಿದ್ರೆ ತಪ್ಪು, ಇವ್ರು ಬಡಿಲ್ದ ಸುಳ್ಕ ಇವರು ಆರೋಪ ಮಾಡ್ತಾಯಿದ್ದಾರೆ, ಇವ್ರದ್ದು ತಪ್ಪು. ಅದು ಏನೈತಿ ತಿಳ್ಕೊಂಡು ಮತ್ತೆ ನಾವು ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ದಲ್ಲೆಲ್ಲ ಚರ್ಚೆ ಮಾಡಿ ಸಂಧಾನ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳು ಎಲ್ಲರೂ ಕೂಡಿ ಆಗಿರ್ಬೇಕು. ತಪ್ಪು ಯಾರ ಕಡೆಯೂ ಆಗಿರ್ಬೇಕು. ನಮ್ಮ ಕಡೆಯೂ ಸಹಜವಾಗಿ ಮನುಷ್ಯ ಅಂದ್ಬಿಡಕ್ಕೆ ಸಹಜವಾಗಿ ಯಾರ್ದು ತಪ್ಪಾಗಿರ್ಬೇಕು. ಆ ನೌಕರರ ತಪ್ಪಾಗೈತೋ ಅಥವಾ ಇವ್ರ ತಪ್ಪಾಗೈತೋ ನೋಡಿಕೊಂಡು ಮಧ್ಯಸ್ಥಿಕೆ ವಹಿಸಿ ಹಿರಿತನ ವಹಿಸಿ ನಾವೆಲ್ಲ ಮುಗಿಸುವಂಥ ಪ್ರಯತ್ನನ ಮಾಡ್ತೀವಿ. ಸರ್, ಈ ವಿಚಾರದಾಗ ಸೌದಿಯವ್ರ ಜೊತೆ ಏನಾದರೂ ಫೋನಲ್ಲಿ ಇಲ್ಲ, ನಾನು ಮಾತಾಡಿಲ್ಲ ಮತ್ತು ಅವರು ನನ್ನ ಜೊತೆಗೆ ಮಾತಾಡಿಲ್ಲ. ಯಾಕಂದ್ರೆ ನಾನು ಇಷ್ಟು ವಿಕೋಪಕ್ಕೆ ಹೋಗ್ತಿದ್ದೆ ಇದು ಅಂತೇಳಿ ನಾನೇನು ತಿಳ್ಕೊಂಡಿರಲಿಲ್ಲ. ಏನೋ ಒಂದು ಸಣ್ಣ ವಿಷಯ ಇರಬೇಕು ಅಂತ ತಿಳ್ಕೊಂಡಿದ್ನಿ. ನನ್ನ ಕಾಲು ನೋದಿಂದ ಅದು ನನಗೆ ನಡೆಯಕತ್ತೀನಿ ಅಂದ್ರೆ ಅದು ಹೆಚ್ಚು ಆದೈತಿ ಅಂತೇಳಿ ನನಗೆ ಎಲ್ಲಿಯೂ ಹೋಗ್ಲಿಕ್ಕೆ ಆಗಿಲ್ಲ. ಮತ್ತೊಂದು ನನಗೆ ಮಾನ್ಯ ಶಂಕರ್ ನಂದೇಶ್ವರ್ ಅವ್ರದ್ದು ಒಂದು ಏನು ಟ್ರಾನ್ಸ್ಫರ್ ಆಯಿತು, ಆ ಸಂದರ್ಭದಲ್ಲಿ ಎಲ್ಲ ಸೊಸೈಟಿ ನಮ್ಮಲ್ಲಿರುವಂಥ ತಾಲೂಕದಲ್ಲಿ 150 ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಬಂದರು. ಅವ್ನು ಟ್ರಾನ್ಸ್ಫರ್ ಆದದ್ದು ನಾನೊಬ್ಬ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷ ಇರೋದರಿಂದ ನನ್ನ ಹತ್ತಿರ ಬಂದವರು ಮನವಿ ಮಾಡ್ಲಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಾನು ಏನು ಆ ಥರವನ್ನು ಮಾತಾಡಲಿಲ್ಲ. ನಾನು ಇಲ್ಲ ಮಾಡಿದಾರಪ್ಪ, ನೋಡೋಣ ಏನಿದ್ದದ, ನಾವು ಪ್ರಯತ್ನ ಮಾಡ್ತೀನಿ. ಪರ್ಪಸ್ಲಿ ಇದು ರಾಜಕಾರಣ ಐತದ. ರಾಜಕಾರಣದಾಗ ಲಕ್ಷ್ಮಣ ಸವದಿಯವರು ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ವಿರೋಧ ಮಾಡಿದಾರು ಅಂತೇಳಿ ಕೆಲವು ವದಂತಿಗಳಿದಾವೆ. ಹಿಂಗಾಗಿ ಏನೋ ರಾಜಕಾರಣದಾಗ ಆಗಿರಬೇಕು, ಅದನ್ನು ನೋಡೋಣ. ಅದು ತಪ್ಪ ಹಿಂಗೆ ಮಾಡೋದಾ ಅಂತೇಳಿ ಮತ್ತು ಭಾಳ ದಿವಸದಿಂದ ನಾವು ಅದನ್ನು ಮಾಡಿರಬೇಕು, ಅದನ್ನು ಕೇಳ್ಕೊತೀನಿ. ಆಮೇಲೆ ಲಗೇಜ್ ಅದು ಟಿ ವಿದಲ್ಲಿ ಏನು ಬರಲಾಗಿತ್ತು, ಜಾರಕಿಹೊಳಿಯವರ ಬಿಟ್ಟು ಈಗ ಲಕ್ಷ್ಮಣ ಸವದಿಯವರ ಪರವಾಗಿ ಬ್ಯಾಟಿಂಗ್ ಮಾಡಿದ ರಾಜೀವ್ ಕಾಗಿ ಅಂತ ಬರೋಕ್ಕಾಯ್ತು. ಇವು ಏನಾದಿದ್ರಿ, ಏನಾದರೂ ಒಂದು ವಿಷಯ ಮಾತಾಡಿದಾಗ ಅದಕ್ಕೆ ಬೇರೆ ಸ್ವರೂಪ ಹೋಗಬಾರ್ದು, ಬೇರೆ ಚರ್ಚೆ ಆಗಬಾರ್ದು. ಈಗ ಯಾಕೆ ನಾನು ಎಷ್ಟು ದಿವಸ ರಾಜೀವ್ ಕಾಗಿಯವರ ಜಾರಕಿಹೊಳಿಯವರ ಪರವಾಗಿ ಮಾತಾಡಿ ಜಾರಕಿಹೊಳಿಯವ್ರದ ಉಪಯೋಗ ಮಾಡ್ಕೊಂಡ್ರು, ಈಗ ಲಕ್ಷ್ಮಣ ಸವದಿಯವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಅಂತ ಬರ್ಲಾಕ ಟಿ ವಿದಾಗ. ಅಂಥದ್ದು ಏನೋ ವಿಷಯಗಳು ನಾನು ಮಾತಾಡಿರಲಿಲ್ಲ. ಏನೋ ಒಂದು ಮಾತಾಡ್ತಾ ಕೆಲವು ವಿಷಯಗಳನ್ನ ಆಗಿರಬೇಕು, ಅದನ್ನು ಲಗೇಜ್ ಬೇರೆ ಅರ್ಥ ಮಾಡ್ಕೊಳ್ಳೋದು. ಈಗ ಜಾರಕಿಹೊಳಿಯವ್ರನ್ನ ಬಿಟ್ಟ ಜಾರಕಿಹೊಳಿಯವ್ರನ್ನ ಬಿಟ್ಟ ಲಕ್ಷ್ಮಣ ಸವದಿಯವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ನಾನು ಯಾವಾಗೂ ಯಾರ ಪರವಾಗಿಯೂ ಬ್ಯಾಟಿಂಗ್ ಮಾಡಿಲ್ಲ, ಯಾವ ಬಣದಾಗೂ ಇಲ್ಲ. ನಾನು ಯಾವಾಗಲೂ ಜೀವನದಲ್ಲಿ ಯಾರ ಪರ ಮಾಡೋದಾಗಲಿ ಯಾರ ವಿರೋಧ ಮಾಡೋದಾಗಲಿ, ನಾನು ಒಬ್ಬ ಸಾಮಾನ್ಯ, ನಾನೇನು ಮಂತ್ರಿನೂ ಆಗಿಲ್ಲ, ಏನೂ ಆಗಿಲ್ಲ. ನಾನೊಬ್ಬ ಸಾಮಾನ್ಯ MLA ಇರೋದ್ರಿಂದ ನನಗೆ ಆ ವ್ಯವಸ್ಥೆಯಲ್ಲಿಯೂ ನಾನು ಬೆಳೆದಿಲ್ಲ. ಅವ್ರ ಕಡೆ ಹೋಗಬೇಕು, ಅವ್ರದ್ದು ಹೋಗಿ ಇವ್ರಿಗೆ ಹೇಳಬೇಕು, ಇವ್ರ ಕಡೆ ಇವ್ರಿಗೆ ಹೇಳಬೇಕು. ನಾನು ಎಂದೂ ಅಧಿಕಾರಕ್ಕೆ ಆಸೆ ಪಟ್ಟವನು ಅಲ್ಲ. ಮೊನ್ನೇನೋ ನಾನು 8 ದಿವಸ ಮತ್ತು ಆಸೆ ಪಡ್ತೀನಿ ಅಂದ್ರೆ ಲಕ್ಷ್ಮಣ ಸವದಿಯವ್ರಿಗೆ ಒಮ್ಮೆರೆ ಹೇಳ್ತೀನಿಲ್ಲ, ನೀವು 35 ವರ್ಷ ಹಿಡ್ದ ನೀನೇ ಯಾಕಪ್ಪ, ನಾನು ಒಂದು ಸಲ ಆತೇನೆ ಅಂದರೆ ಮಾತಾಡಿದ್ದೇನೆ ಕೇಳ್ರಿ ಅವ್ರಿಗೆ. ತಾಲೂಕು ಕಾಗವಾಡ ಆಗೋದ್ರಿಂದ ನನಗೂ ಒಂದು ಚಾನ್ಸ್ ಸಿಗಬೇಕಂತೇಳಿ ನಾನು ನಿಂತೀನಿ. ಅದು ಮತ್ತು ನಿಂತ ಬಳಕ ಅದು ಇಷ್ಟೊಂದು ಗುಮ್ಮಿ ಹೋಗ್ತೈತಿ ಅಂತೇಳಿ ನನಗೇನು ಅನಿಸಿರ್ಕಿಲ್ಲ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನನಗೆ ಮನಸ್ಸಿಗೆ ಬರ್ತಾ ಏನು ಸಾಗಾಯ್ತು, ನಾ ಯಾಕಾರೆ ಅದಕ್ಕೆ ಕೈ ಹಾಕಿನಪ್ಪ, ಯಾಕೆ ಜಿಲ್ಲಾ ಮಧ್ಯವರ್ತಿದ ಡೈರೆಕ್ಟರ್ ಆದ್ನಿ ಅಂದ್ರೆ ಇದು ಬನಗಳ
ಆ ಬನ ಈ ಬನ ನಾವು ನಮಗೆ ಸ್ವಲ್ಪ ತೊಂದರೆಗಳು ಬಂದು ಅವಾಗ. ಹೀಗಾಗಿ ನಾವು ಆ ದೃಷ್ಟಿಕೋನದಿಂದ ನನಗೆ ನೋವಾಗಿ ಅಲ್ಲಿ ನನ್ನಲ್ಲೆಲ್ಲ ಏನೋ ಒಂದು 500 ಜನ ಬಂದಿತ್ತಲ್ಲ, ಅವಾಗ ಮಾತಾಡಿದ್ದು ಏನು ವ್ಯವಸ್ಥೆ ಸರಿಯಲ್ಲ ನೋವಾಗಿ ಮಾತಾಡಿದ. ಅದನ್ನು ಲಗೇಜ್ ಟಿ ವಿದಲ್ಲಿ ಏನು ಬರಲಾಗಿತ್ತು, ಸತೀಶ್ ಜಾರಕಿಹೊಳಿಗೆ ವಿರೋಧ ಮಾಡಿದಂಥ ರಾಜು ಕಾಗೆ. ಯಾಕೆ ಅದು ಶಬ್ದ ನಾನು ಯಾರಿಗೂ ಲಕ್ಷ್ಮಣ್ ಜಾರಕಿಹೊಳಿಗೂ ವಿರೋಧ ಅಲ್ಲ, ಲಕ್ಷ್ಮಣ್ ಸವದಿಗೂ ವಿರೋಧ ಅಲ್ಲ. ಯಾರು ತಪ್ಪಾಗಿತ್ತು ಅದು ತಪ್ಪು ಅಂತ ಹೇಳ್ತೀವಿ ನಾವು. ನಮಗೇನಾಗಬೇಕಾಗೈತಿ. ಅದಕ್ಕಾಗಿ ಇವು ಏನಾಗ್ತದೆ, ಮನುಷ್ಯನ ತೊಷೆ ವಧೆ ಮಾಡಲಿಕ್ಕೆ ನಮ್ಮದು ನೋವುಗಳು ಏನಂದ್ರೆ ಅತಿ ಹೆಚ್ಚು ದಿನಗಳವರೆಗೆ ಮುಖ್ಯಮಂತ್ರಿ ಆಗಿರುವಂಥವ್ರು ಸಿದ್ದರಾಮಯ್ಯ ಅನ್ನುವಂಥದ್ದು ದಾಖಲೆ ಆಗ್ತಾ ಇದೆ. ಅದೇನಾಯ್ತು ತಪ್ಪ ಇರಲಿಲ್ಲ. ನಮ್ಮವ್ರದಾರು ಮುರಿಲ್ಲ, ಖುಷಿ ಐತಿ. ನಮ್ಮವ್ರದಾರು ಅವರ ಇನ್ನು ಈಗೂ ಮುಖ್ಯಮಂತ್ರಿ ಆಗಬೇಕು. ಇನ್ನು ಮುಂದಿನ ವರ್ಷ ಸಹಿತ ಇನ್ನೂ 5 ವರ್ಷ ಹೆಚ್ಚು ಮುಖ್ಯವಾಗಬೇಕು. ಇನ್ನೂ 10 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿರಬೇಕು, ಒಳ್ಳೆ ಕೆಲಸ ಮಾಡಬೇಕು, ಜನಪರ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಸೆ, ನನ್ನ ಆಸೆ ವೈಯಕ್ತಿಕ. ಅದರ ಹೇಳೋದಂದ್ರೆ ಏನು ಮತ್ತೊಂದು ಅವೆಲ್ಲ ಅಷ್ಟು ದೊಡ್ಡ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಬಣ, ಇವೆಲ್ಲ ನಾವು ಯಾವ ಬಣದಾಗೂ ಇಲ್ಲ, ಯಾರು ಪರವಾಗಿಲ್ಲ, ಯಾರು ವಿರೋಧ ಇಲ್ಲ. ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ಆದ್ಮೇಲೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆ. ಅದು ಅವ್ರು ದೊಡ್ಡವ್ರಿಗೆ ಗೊತ್ತದ, ನಮ್ಗೇನು ಗೊತ್ತಿಲ್ಲ. ಸರ್, ಬಜೆಟ್ ಆಗ್ತಾ ಇದೆ. ಉತ್ತರ ಕರ್ನಾಟಕ ಬಗ್ಗೆ ಏನಾದರೂ ವಿಶೇಷ ಕೇಳ್ತೀವಿ ನಾವು. ಎಲ್ಲ ಕಡೆ ಇನ್ನೂ ನಮ್ಮ ಇರ್ತೀವಿ ಬೇಡಿಕೆ. ನಮಗೆ ಸಾಕಷ್ಟು ತೊಂದರೆಗಳಿದಾವೆ. ಅದ್ರ ಬಗ್ಗೆ ನಾನು ಸ್ವಂತ ಮುಖ್ಯಮಂತ್ರಿಗಳಿಗೆ ಹೋಗಿ ನಮ್ಗೆ ಬಜೆಟದಲ್ಲಿ ನಮ್ಮಲ್ಲಿ ಏನು ಬಸವೇಶ್ವರ ಯಾತ್ ನೀರಾವರಿ ಆಗಿದೆಯಲ್ಲ, ಅದ್ರ ಕಾಂಪೆನ್ಸೇಷನ್ 400 ಕೋಟಿ ಕೊಡಬೇಕಾಗೈತಿ. ಇನ್ನು ನಾವು ಕೆನಾಲ, ಸಬ್ ಕೆನಾಲ, ಏನು ಜಮೀನುಗಳು ಹೋಗಿದಾವಲ್ಲ, ಆ ಜಮೀನುಗಳಿಗೆ ಅದನ್ನು ಬಜೆಟದಲ್ಲಿ ಕೊಡ್ರಿ. ಮತ್ತು ಕೆರೆ ತುಂಬಿ ಯೋಜನೆಗಳು ನಮ್ಮಲ್ಲಿ ಪ್ರಾರಂಭ ಆಗಿದಾವೆ, ಅದಕ್ಕೂ ನಮ್ಗೆ ದುಡ್ಡು ಬಿಡ್ರಿ ಅಂತೇಳಿ ಸಾಕಷ್ಟು ಶಿಕ್ಷಣ, ಆರೋಗ್ಯ ಎಲ್ಲದಕ್ಕೂ ನಮ್ಗೆ ಹೆಚ್ಚಿನ ದುಡ್ಡು ಈ ಭಾಗದಲ್ಲಿ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ. ಸರ್, ಈ ಹಿಂದೆ ಉತ್ತರ ಕರ್ನಾಟಕದ ಮಹೇಶ್ ಕತ್ತಿಯವರು ಈ ಭಾಗದ ಸಮಸ್ಯೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದಾರೆ ಸರ್. ಇತ್ತೀಚೆಗೆ ನೀವು ಉತ್ತರ ಕರ್ನಾಟಕ ಭಾಗದ ಒಂದು ಆಶಾಭಾವವಾಗಿದ್ದೀರಿ ಸರ್. ಈ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಸರ್? ಅಂದರೆ ಉತ್ತರ ಕರ್ನಾಟಕ ಒಂದು ರಾಜ್ಯ ಮಾಡಬೇಕು ಅನ್ನೋದೊಂದು ಅಭಿವೃದ್ಧಿ ಪರವಾಗಿ ನೀವು ಒಂದು ಧ್ವನಿ ಎತ್ತಿದ್ದೀರಿ. ಈಗ ಕಲ್ಯಾಣ ಕರ್ನಾಟಕಕ್ಕೆ ಯಾವ ಥರ ನೀವು 5,000 ಕೋಟಿ ಅನ್ನು ಪ್ರತಿ ವರ್ಷ ಅಲ್ಲಿ ಅಭಿವೃದ್ಧಿ ಸಲುವಾಗಿ ಕೊಡ್ತೀರಿ, ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೊಡ್ರಿ. ನಮಗೂ ಬೆಳೀಲಿ. ನಮ್ಮಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆ, ಇಂಡಸ್ಟ್ರಿಗಳು ಬರ್ಬೇಕು. ನಮ್ಮಲ್ಲಿ ಎಷ್ಟೋ ನಿರುದ್ಯೋಗಿ ಯುವಕರು ಇವತ್ತಿನ ದಿವಸ ಖಾಲಿ ತಿರುಗಾಡಿದಾರೆ. ಅವ್ರ ತಂದೆ ಕಲಿಸಿ ಪಾಪ ಅವ್ರನ್ನ ಗ್ರ್ಯಾಜುಯೇಟ್ ಆಗಿದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಹುಡುಗರಿಗೆ ಉದ್ಯೋಗ ಇಲ್ಲದೆ ತಿರುಗಾಡ್ತಾ ಇದ್ದಾವೆ. ಈ ಕಡೆಗೆ ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿ ಬೆಳಿಬೇಕು, ನಿರುದ್ಯೋಗ ಹೋಗಬೇಕು, ಮತ್ತು ಜನ ಎಲ್ಲರೂ ಸುಖ ಶಾಂತಿ ಇರಬೇಕು. ನಮಗೂ ಎಲ್ಲ ಸೌಲಭ್ಯಗಳು, ನೀರಾವರಿ ಇರಲಿ, ಎಲ್ಲ ಸಿಗಬೇಕು ಅನ್ನೋಂಥ ಉತ್ತರ ಕರ್ನಾಟಕಕ್ಕೂ ನಮಗೂ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡ್ರಿ ಅಂತ ಬೇಡಿಕೆ ನಮ್ಮದು. ಸರ್, ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿ ಇತ್ತು ಉತ್ತರ ಕರ್ನಾಟಕ ಶಾಸಕರಲ್ಲಿ ಅಂತಂದ್ರೆ ಇವ್ರು ಹೇಳ್ತಾರೆ, ವಿಜಯಪುರ ಶಾಸಕ ಯತ್ನಾಳ್ ಅವ್ರೆ, ಅಲ್ಲಿ ಹೋಗಿ ಅವರು ಇಸ್ಪೀಟ್ ಆಡ್ಕೊತ್ಕೊಂಡಿರ್ತಾರೆ, ಹೊರತಾಗಿ ಇಲ್ಲಿ ಅಭಿವೃದ್ಧಿ ಪರ ಚರ್ಚೆ ಮಾಡಲ್ಲ. ಯಾರು ಇಸ್ಪೀಟ್ ಆಡ್ತಾರೆ? ಯತ್ನಾಳ್ ಅವರು ಒಂದ್ಸರಿ ಅವ್ರ ಅನಿಸಿಕೆ ಅವ್ರು ಹೇಳ್ತಿದ್ದಾರೆ. ನಾ ಏಕ ತಿರ್ಗಿ ಅವ್ರ ಯಾವ ಎಲ್ಲರದು ಕತ್ತಿ ಅವ್ರು ಆದ್ಮೇಲೆ, ಉಮೇಶ್ ಕತ್ತಿ ಅವ್ರು ಆದ್ಮೇಲೆ ತಾವೆಲ್ಲೋ ಒಂದು ಕಡೆ ಈ ಜನರ ಒಂದು ಪ್ರತಿನಿಧಿಯಾಗಿ ಇದಾಗತ್ತಿದ್ರಿ ಸರ್. ನಾ ಏನು ಅಂದ್ರೆ ಲಾಭ ಪಡ್ಕೋಬೇಕು, ರಾಜಕೀಯವಾಗಿ ಮಾಡಬೇಕು, ನಾ ಅದನ್ನು ಒದ್ರೆ ಹೇಳಿ ನಾ ಮಂತ್ರಿ ಆಗಬೇಕು, ಒದ್ರೆ ಹೇಳಿ ನಾವನ್ನ ದೊಡ್ಡವರಾಗಬೇಕು, ಮುಂದಿನ ಸಲ ಮತ್ತು ಇದನ್ನು ಇಟ್ಕೊಂಡು ಮತ್ತೆ ಗೆದ್ದು ಬರಬೇಕು ಅಂಥದ್ದೇನು ನಡೆದಿಲ್ಲ. ನಾನು ಇದ್ದ ಘಟನೆಗಳ ಬಗ್ಗೆ ಮತ್ತು ಪರಿಸ್ಥಿತಿಗಳ ಬಗ್ಗೆ ವಿಸ್ತಾರವಾಗಿ ಅದೇ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಸೌಳು ಜೋಳ ಆಗ್ತಾಯಿದೆ, ಭೂಮಿ ಎಲ್ಲ ಸೌಳು ಆಯ್ತು ಅಂದ್ರೆ ತಿನ್ನೋದೇನ, ಅನ್ನ ತಿನ್ನೋದೇನ. ಆಮೇಲೆ ಹೊಳೆಗೆ ನೀರ 3 ತಿಂಗಳು ನೀವೇ ನೋಡಿದಿರಿ. 3 ತಿಂಗಳು ಕೃಷ್ಣಾ ನದಿ ಬತ್ತತ್ತಿದೆ. ಅದಕ್ಕೆ ಮಹಾರಾಷ್ಟ್ರದಿಂದ ನೀರು ಬಿಡು ಅಂಥದ್ದು ಆಗಬೇಕು. ಇದೇನು ನನ್ನ ಸಲುವಾಗಿ ಕೇಳಿದ್ದೇನೆ. ಬಸವೇಶ್ವರ ಯಾತ್ನಾಳ್ ತುರುತಾಗಬೇಕು, ಜನರಿಗೆಲ್ಲ ನೀರು ಸಿಗಬೇಕು, ಶಿಕ್ಷಣದಿಂದ ನಾವು ಮುಂದೆ ಬರಬೇಕು, ಇದೇ ಹೇಳಿದ್ದೀವಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಸೌದಿಯವರ ದೋಸ್ತಿ ಒಳಗೆ ಒಂದು ಸ್ವಲ್ಪ ಯಾಕೋ ಇಲ್ಲಪ್ಪ, ಯಾರು ನಡೀತದ? ಯಾಕಂದ್ರೆ ನೀವು ಯಾಕೋ ಅಷ್ಟೇ ಕಷ್ಟಗಳು ಹೇಳ್ತೀರಿ. ನೀವು ಅಂದ್ರೆ ಯಾಕೋ ನಾ ಯಾಕೆ DCC ಬ್ಯಾಂಕಿಗೆ ಬನ್ನಿ ಅನ್ನುವಂಥ ಇಲ್ಲ, ಅದೇನಾಗಿಲ್ಲ. ನಂದು ಅವ್ರದ್ದು 40 ವರ್ಷದ ದೋಸ್ತಿ. ನಾವು ML ಆದಾಗ ದೋಸ್ತಿ ಆಗಿಲ್ಲ. MLಗಿಂತ ಮೊದಲು ಗೆಳೆಯರಿದ್ದೀವಿ, ಗೆಳೆಯರಾಗೆ ಉಳಿದಿದ್ದೀವಿ. ನಂದು ಲಕ್ಷ್ಮಣ್ ಸವದಿಯವರಲ್ಲಿ ಏನೂ ಭಿನ್ನಾಭಿಪ್ರಾಯ ಬಂದಿಲ್ಲ. ಅದಕ್ಕೇನಂಥದ್ದು ನಾನು ಅವರ ಗೆಳೆಯರು ಇದ್ದೀವಿ. ಅವ್ರ ಕೆಲಸದಾಗ ಅವ್ರು ಇದ್ದವರು, ನಮ್ಮ ಕೆಲಸದಾಗ ನಾವಿದ್ದೀವಿ. ಒಳ್ಳೆಯ ಬಾಂಧವ್ಯ ಇದಾವೆ. ನಮ್ಮ ಫ್ಯಾಮಿಲಿ ರಿಲೇಷನ್ ಐತೆ ಅವ್ರದ್ದು ನಮ್ಮದು. ಅದೇನು ನಾವು ML ಆದ ಬಳಿಕ ಕುಡಿದೀವಿ ಅಂತ ಹಂಗೇನಿಲ್ಲ. ನಮ್ಮಲ್ಲಿ ಏನೂ ಭಿನ್ನಾಭಿಪ್ರಾಯಗಳಿಲ್ಲ. ಅದೇ ನನಗೆ ಗೊತ್ತಿಲ್ಲ. ನಾ ಅಂಥವೆಲ್ಲ ಅಷ್ಟು ಮ್ಯಾಟಿಗೆ ಸುಮ್ಮನೆ
ಒಬ್ಬರು ಶಾಸಕರು ಒಬ್ಬ MLC ಈ ರೀತಿ ಬಡಿದಾಡೋ ಪರಿಸ್ಥಿತಿ ಬಂದಿತ್ತು ತಾವು ನನಗೂ ಮಾಹಿತಿ ಇಲ್ಲ, ನಾ ಅದನ್ನು ಯಾಕೆ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಸರ್, ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ದಾಖಲೆಯನ್ನು